ಸಲಾಂ ಅಲೈಕುಂ, ಎಲ್ಲರಿಗೂ ಹೆಂಗಿದ್ದೀರಾ? ನಾನು ನಿಮ್ಮ ಮುಸ್ಲಿಂ ಕನ್ನಡಿಗ. ಇವತ್ತಿನ ಪ್ರಶ್ನೆ ಏನಂದ್ರೆ, ಮುಸ್ಲಿಂ ಮಹಿಳೆಯರು ಹಿಜಾಬ್ ಯಾಕೆ ಹಾಕ್ತಾರೆ? ಬ್ರದರ್, ಚೆನ್ನಾಗಿರೋ ಪ್ರಶ್ನೆ ಕೇಳಿದ್ದೀರಾ. ನಾನ್ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ನಿಮ್ ಮನೆಯಲ್ಲಿ ಗೋಲ್ಡ್ ಇಲ್ಲಾಂದ್ರೆ ಡೈಮಂಡ್ ಇದ್ರೆ ಅದನ್ನ ನೀವು ಎಲ್ಲಿಡ್ತೀರಾ? ಈಚೆ ಡೈನಿಂಗ್ ಟೇಬಲ್ ಅಲ್ಲಿ ಇಡ್ತೀರಾ, ಇಲ್ಲ ಸೇಫ್ ಲಾಕರ್ ಅಲ್ಲಿ ಒಳಗಡೆ ಇಡ್ತೀರಾ? ಓಕೆ, ಇಮ್ಯಾಜಿನ್ ಸಿಂಪಲ್ ಆಗಿ ತಗೊಳ್ಳೋಣ. ಒಂದ್ ಚಾಕ್ಲೇಟ್ ಇದೆ ಅನ್ಕೊಳ್ಳಿ ನಿಮ್ ಮನೆಯಲ್ಲೇನೆ. ಅದು ನೀವು ಡೈನಿಂಗ್ ಟೇಬಲ್ ಓಪನ್ ಆಗಿ ಬಿದ್ದಿದ್ರೆ ಅದನ್ನ ಎತ್ತಿ ತಿಂತೀರಾ? ಇಲ್ಲ ಅದೇ ಕವರ್ ರ್ಯಾಪ್ಡ್ ಆಗಿ ಚೆನ್ನಾಗಿ ಪ್ರೊಟೆಕ್ಟೆಡ್ ಇದ್ರೆ ಅದನ್ನ ಎತ್ತಿ ತಿಂತೀರಾ ನೀವು? ಸಿಂಪಲ್ ಅಲ್ವಾ? ಆ ಆತರಾನೇ ಮಹಿಳೆಯರ ಮರ್ಯಾದೆ, ಗೌರವ ಮತ್ತು ಸುರಕ್ಷತೆ ಬಹಳ ಮುಖ್ಯ ಅಂತ ಇಸ್ಲಾಂ ಹೇಳುತ್ತೆ ನಮ್ಗೆ. ನೋಡಿ, ಲಾಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಟ್ವಿನ್ ಸಿಸ್ಟರ್ಸ್ ಇದಾರೆ ಅನ್ಕೊಳ್ಳಿ. ಒಬ್ರು ತುಂಬಾ ಚೆನ್ನಾಗಿ ಡ್ರೆಸ್ ಆಗಿದ್ದಾರೆ, ತುಂಬಾ ಸಂಸ್ಕಾರವಾಗಿ ಎಲ್ಲ ಕವರ್ ಮಾಡ್ಕೊಂಡು ಡ್ರೆಸ್ ಆಗಿದ್ದಾರೆ. ಇನ್ನೊಬ್ರು ತುಂಬಾ ಮಾಡರ್ನ್ ಡ್ರೆಸ್, ರಿವೀಲಿಂಗ್ ಡ್ರೆಸ್ ಅದನ್ನ ಹಾಕಿದಾರೆ ಅನ್ಕೊಳ್ಳಿ. ಇಬ್ಬರು ಒಂದ್ ರಸ್ತೆಯಲ್ಲಿ ಹೋದ್ರೆ, ಯಾರಾದ್ರೂ ಕೆಟ್ಟು ಬುದ್ಧಿ ಇರುವ ವ್ಯಕ್ತಿ ಬಂದ್ರೆ ಮೊದಲು ಯಾರಿಗೆ ಅಟೆನ್ಷನ್ ಜಾಸ್ತಿ ಕೊಡ್ತಾರೆ? ಯೋಚನೆ ಮಾಡಿ. ಇಸ್ಲಾಂ ಮಾಡೆಸ್ಟಿನ ಎನ್ಕರೇಜ್ ಮಾಡುತ್ತೆ. ಯಾಕಂದ್ರೆ ಅದು ಮಹಿಳೆಯರಿಗೆ ಗೌರವ ಮತ್ತು ಸುರಕ್ಷತೆ ಸಹಾಯ ಮಾಡುತ್ತೆ. ಅಲ್ಲಾಹ್ ಕುರಾನ್ ನಲ್ಲಿ ಮೊದಲು ಯಾರಿಗೆ ಹೇಳ್ತಾರೆ ಗೊತ್ತಾ? ಮಹಿಳೆಯರಿಗಲ್ಲ, ಪುರುಷರಿಗೆ. ಸೂರೆ ನೂರಲ್ಲಿ ಚಾಪ್ಟರ್ 24:30 ಅಲ್ಲಾ ಮುಸ್ಲಿಂ ಪುರುಷನಿಗೆ ಅವನ ದೃಷ್ಟಿಯನ್ನು ಮತ್ತು ಪವಿತ್ರೆಯನ್ನು ಕಾಪಾಡ್ಕೊಳ್ಳಿ ಅಂತಾರೆ. ದೃಷ್ಟಿಯನ್ನು ಕೆಳಗಡೆ ಇರಿ ಮತ್ತು ಪವಿತ್ರೆಯನ್ನು ಕಾಪಾಡ್ಕೊಳ್ಳಿ ಅಂತಾರೆ. ಬ್ರದರ್ ಗಮನಿಸಿ, ಇಸ್ಲಾಂ ಮೊದಲು ನಮ್ಗೆ ಮೆನ್ಗೆ ರೆಸ್ಪಾನ್ಸಿಬಿಲಿಟಿ ಕೊಡುತ್ತದೆ. ಆಮೇಲೆ ನೆಕ್ಸ್ಟ್ ಲೈನ್ ಅಲ್ಲೇನೆ ಸೂರ್ಯ ಅನ್ನೋದು ಚಾಪ್ಟರ್ 24:31 ಅಲ್ಲಿ ಅಲ್ಲ ಹೇಳ್ತಾನಂದ್ರೆ, ಹುಡುಗಿಯರಿಗೆ ನಿಮ್ಮ ದೃಷ್ಟಿಯನ್ನು ಕೆಳಗಡೆ ಇರಿ, ನಿಮ್ಮ ಪವಿತ್ರತೆಯನ್ನು ಕಾಪಾಡ್ಕೊಳ್ಳಿ, ಆಮೇಲೆ ನೀವು ಕವರ್ ಮಾಡಿ ಅನ್ನತ್ತೆ. ಮುಸ್ಲಿಂ ಮಹಿಳೆಯರಿಗೆ ಮಾಡೆಸ್ಟಿ ಮತ್ತು ಡ್ರೆಸ್ ಬಗ್ಗೆ ಇಲ್ಲಿ ಹೇಳುತ್ತೆ. ಸೊ ಬ್ರದರ್ ಗಮನಿಸಿ, ಕುರಾನ್ ಮೊದಲು ಪ್ರೊಡಕ್ಷನ್ ಬಗ್ಗೆ ಮಾತಾಡ ಮಾತಾಡ್ತದೆ. ಈಗ ಒಂದು ಇಂಪಾರ್ಟೆಂಟ್ ಕ್ವೆಶನ್, ಹಿಜಾಬ್ ಅಂದ್ರೆ ಕೆಲವೇ ಸ್ಕಾರ್ಫ? ಇಲ್ಲ, ಇಸ್ಲಾಂ ನಲ್ಲಿ ಹಿಜಾಬ್ ಅಂದ್ರೆ ಡ್ರೆಸ್ ಮಾತ್ರ ಅಲ್ಲ, ಬಿಹೇವಿಯರ್, ಸ್ಪೀಚ್, ಕ್ಯಾರೆಕ್ಟರ್, ಮಾಡೆಸ್ಟಿ ಎಲ್ಲ ಇದೆ. ಇವಾಗ ಇವಾಗ ನನ್ಗೆ ಸ್ವಲ್ಪ ಜನ ಕೇಳ್ತಾರೆ, ಯಾಕೆ ವುಮೆನ್ಗೆ ಮಾತ್ರ ಹೇಳುತ್ತಾರೆ ಬ್ರದರ್ ಅಂತ. ಬ್ರದರ್, ಅಲ್ಲ ಮೊದ್ಲು ಮೆನ್ಗೆ ಹೇಳ್ತಾನೆ, ನಿಮ್ ಗೇಸ್ ಲೋ ಇರಿ, ನಿಮ್ ಪವಿತ್ರತೆಯನ್ನು ಕಾಪಾಡ್ಕೊಳ್ಳಿ ಅಂತ. ಆಮೇಲೆ ವುಮೆನ್ಗೆ ಹಿಜಾಬ್ ಬಗ್ಗೆ ಹೇಳ್ತಾರೆ. ಸೊ ರೆಸ್ಪಾನ್ಸಿಬಿಲಿಟಿ ಮೆನ್ ಮತ್ತು ವುಮೆನ್ ಇಬ್ಬರಿಗೂ ಇದೆ. ಇವಾಗ ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ನೋಡಿ. ಇದು ಮಾಡೆಸ್ಟಿ ಇಸ್ಲಾಂ ಅಲ್ಲಿ ಮಾತ್ರ ಅಲ್ಲ. ಇವಾಗ ನೀವು ನಿಮ್ ನಿಮ್ ಗ್ರಂಥಗಳಲ್ಲೂ ಇದೆ. ನಾನು ಹಿಂದೂ ಸ್ಕ್ರಿಪ್ಚರ್ಸ್ ನ ಸ್ವಲ್ಪ ಎತ್ತಿ ನೀವು ನೋಡಿದ್ರೆ, ನೀವು ಓದಿದ್ರೆ, ನೀವು ರಿಗ್ ವೇದದಲ್ಲಿ ಚಾಪ್ಟರ್ 8:33.19 ಕ್ಲಿಯರ್ ಆಗಿದೆ. ನಿಮ್ಮ ದೃಷ್ಟಿಯನ್ನು ಕೆಳಗಡೆ ಇಡಿ, ಮೇಲೆ ನೋಡಬೇಡಿ, ನಿಮ್ ಕಾಲನ್ನು ಕೆಳಗಡೆ ಇಡಿ, ನಿಮ್ ಕಾಲನ್ನು ತೋರಿಸ್ಬೇಡಿ. ಈ ತರ ಕ್ಲಿಯರ್ ಆಗಿ ಬಂದಿದೆ. ನೋಡಿ, ನೀವು ಓದಿ ನೋಡಿ ಒಂದ್ಸತಿ. ಆಮೇಲೆ ಋಗ್ವೇದ ಚಾಪ್ಟರ್ 10:85-30 ಏನಿದೆ ಅಂದ್ರೆ, ಇಂಟರ್ ಚೇಂಜಿಂಗ್ ಕ್ಲೋತ್ಸ್ ಚೇಂಜ್ ಮಾಡಬೇಡಿ. ಇವಾಗ ನೋಡಿ, ಇವಾಗ ಏನಿದೆ ಮಾಡರ್ನ್ ಅಲ್ಲಿ, ಅವ್ರ ಹುಡುಗಿರ್ ಕ್ಲೋತ್ಸ್ ಹುಡುಗರು ಆಗ್ತಾ ಇದಾರೆ, ಹುಡುಗರು ಕ್ಲೋತ್ಸ್ ಹುಡುಗಿರ್ ಆಗ್ತಾ ಇದಾರೆ, ಈ ತರ ಮಾಡಬೇಡಿ ಅಂತ ಇದೆ. ಆಮೇಲೆ ನಿಮ್ ಮಹಾವೀರ ಚೈತ್ರ ಹೋದ್ರೆ ರಾಮಾಯಣದಲ್ಲಿ ಏನಿದೆ ಹೇಳಿ, ರಾಮ ಅವರೇ ಹೇಳ್ತಾರೆ ಸೀತಾಗೆ, ನೋಡಿ ಎಲ್ಡರ್ ಬಂದಿದ್ದಾರೆ, ನಿಮ್ ಕಣ್ಣನ್ನು ಕೆಳಗಡೆ ಇರಿ, ಆಮೇಲೆ ನೀವು ಕವರ್ ಮಾಡ್ಕೊಳ್ಳಿ. ವೀಲ್ ಅಂತ, ಅದೇ ಕವರ್ ಮಾಡ್ಕೊಳ್ಳಿ ಅಂತ ಇದೆ. ಇವಾಗ ನೀವು ಏನ್ಷಿಯಂಟ್ ಪ್ರಾಕ್ಟೀಸ್ ಹೋದ್ರೆ, ಇಂಡಿಯನ್ ಏನ್ಷಿಯಂಟ್ ಪ್ರಾಕ್ಟೀಸ್ ಏನಿತ್ತು, ಅವಗುಂತನ ಅಂತ ಇತ್ತು. ಅವಗುಂತನ ಅಂದ್ರೆ ಏನು? ಒಂದು ಅದೇ ಸೇಮ್ ನಾವು ಹೆಂಗ್ ಕವರ್ ಮಾಡ್ತಿರೋ ಆತರ ವುಮೆನ್ ಕವರ್ ಮಾಡ್ತಾ ಇದ್ರು, ಅವ್ರ ಹೆಡ್, ಅವ್ರ ಫೇಸ್, ಅವ್ರ ಬಾಡಿ ಎಲ್ಲಾನು. ಮೋಸ್ಟ್ಲಿ ಮ್ಯಾರಿಡ್ ವುಮೆನ್ ಮತ್ತೆ ಹೊಸ ಹುಡುಗಿರು, ಮದುವೆ ಆಗೋ ಹುಡುಗಿರು. ಸೊ ಇದು ಏನ್ ತೋರ್ಸುತ್ತೆ ಅಂದ್ರೆ, ಮಾಡೆಸ್ಟಿ ಎಂಬುದು ಇಸ್ಲಾಂ ಮಾತ್ರ ಅಲ್ಲ, ಹ- ನಿಮ್ ಧರ್ಮದಲ್ಲೂ ಇದೆ, ಸಂಸ್ಕೃತದಲ್ಲೂ ಇದೆ, ಅದನ್ನ ಸಿಗುತ್ತೆ, ನಮ್ದಲ್ಲೂ ಇದೆ. ಮತ್ತೆ ಸೈನ್ಸ್ ಏನ್ ಹೇಳುತ್ತೆ? ಮಾಡರ್ನ್ ಸೈಕಾಲಜಿ ಪ್ರಕಾರ ನಮ್ಮ ಡ್ರೆಸ್ಸಿಂಗ್ ನಮ್ಮ ಐಡೆಂಟಿಟಿ, ಫಸ್ಟ್ ಇಂಪ್ರೆಷನ್ ಮತ್ತು ಸೋಷಿಯಲ್ ಇಂಟರಾಕ್ಷನ್ ಮೇಲೆ ಎಫೆಕ್ಟ್ ಮಾಡುತ್ತೆ. ರಿಸರ್ಚ್ ತೋರಿಸ್ತಾ ಏನಂದ್ರೆ, ಪೀ ಲೈಕ್ ಕೆಲವು ಸೆಕೆಂಡ್ಸ್ ಅಲ್ಲಿ ಫಸ್ಟ್ ಇಂಪ್ರೆಷನ್ ಫಾರ್ಮ್ ಮಾಡುತ್ತಲ್ವಾ. ಕ್ಲೋತಿಂಗ್ ಅಲ್ಲಿ ಪರ್ಸನಲ್ ಬೌಂಡರೀಸ್ ಮತ್ತು ಸೆಲ್ಫ್ ರೆಸ್ಪೆಕ್ಟ್ ನನ್ನು ತೋರಿಸಬಹುದು. ಬ್ರದರ್, ಇಸ್ಲಾಂ ಹಿಜಾಬ್ ನ ಫೇತ್, ಮಾಡೆಸ್ಟಿ ಮತ್ತು ಐಡೆಂಟಿಟಿಯ ಒಂದು ಭಾಗ ಅಂತ ಕಲಿಸುತ್ತದೆ. ಈಗ ಒಂದು ಸಿಂಪಲ್ ಕ್ವೆಶನ್, ಸ್ಕೂಲ್ ಯೂನಿಫಾರ್ಮ್ ಇದೆ, ಪೊಲೀಸ್ಗೆನು ಯೂನಿಫಾರ್ಮ್ ಇದೆ, ಡಾಕ್ಟರ್ಗೆ ಯೂನಿಫಾರ್ಮ್ ಇದೆ, ಕಂಪನಿಗೆ ಡ್ರೆಸ್ ಕೋಡ್ ಇದೆ ಅಲ್ವಾ? ರೂಲ್ಸ್ ಇರೋದ್ರಿಂದ ಅವರು ಗೌರವನ ಕಡಿಮೆ ಆಗುತ್ತಾ? ಇಲ್ಲ, ಅವರ ಐಡೆಂಟಿಟಿ ತೋರಿಸ್ತದೆ. ಅದೇ ರೀತಿ ಹಿಜಾಬ್ ಸಹ ಒಬ್ಬ ಮುಸ್ಲಿಂ ಮಹಿಳೆ ಐಡೆಂಟಿಟಿಯ ಒಂದು ಭಾಗ. ಮತ್ತೆ ಕೆಲವರು ಹೇಳುತ್ತಾರೆ, ಹಿಜಾಬ್ ಹಾಕಿದ್ರೆ ಎಲ್ಲಾ ಮಹಿಳೆಯರು ಫೋರ್ಸ್ ಇಂದ ಹಾಕ್ತಾರಾ? ಇಲ್ಲ ಬ್ರದರ್, ಜಗತ್ತಿನ ಲಕ್ಷಾಂತರ ಮುಸ್ಲಿಂ ಮಹಿಳೆಯರು ಹಿಜಾಬ್ನ ತಮ್ಮ ನಂಬಿಕೆ, ಭಕ್ತಿ ಮತ್ತು ಅಲ್ಲಾನ ರಾಜಿ ಮಾಡಲು, ಖುಷಿ ಮಾಡಲು ಧರಿಸ್ತಾರೆ. ಬ್ರದರ್, ಹಿಜಾಬ್ನ ಕೆಲವು ಒಂದು ಕ್ಲೋತ್ ಅಂತ ನೋಡಬೇಡಿ. ಇಸ್ಲಾಂ ದೃಷ್ಟಿಯಲ್ಲಿ ಹಿಜಾಬ್ ಅಂದ್ರೆ ಮಾಡೆಸ್ಟಿ, ಐಡೆಂಟಿಟಿ, ಡಿಗ್ನಿಟಿ, ಫೇತ್, ಸೆಲ್ಫ್ ರೆಸ್ಪೆಕ್ಟ್, ಒಬಿಡಿಯನ್ಸ್ ಅಲ್ಲ. ಇದೆಲ್ಲ ಬಂದ್ಬಿಡತ್ತೆ ನಮ್ಗೆ.
ಅಂದರೆ ಮುಸ್ಲಿಂ ಮಹಿಳೆಯರು ಹಿಜಾಬ್ ಹಾಕ್ತಾರೆ, ಯಾರಾದ್ರೂ ಫೋರ್ಸ್ ಮಾಡಿ ಹಾಕೋದಲ್ಲ, ಫ್ಯಾಷನ್ ಆಗಿ ಅಲ್ಲ, ನಮ್ಮ ಸೃಷ್ಟಿಕರ್ತ ಅಲ್ಲ ನಮ್ಗೆ ಹೇಳಿದ್ದಾರೆ. ಮತ್ತೆ ಅವ್ರು ಏನ್ ಹೇಳ್ಬಿಡ್ತಾರೆ ನಾವು ಅದನ್ನ ಫಾಲೋ ಮಾಡ್ತೀವಿ. ಸೊ ಇದಕ್ಕೋಸ್ಕರ ನಾವು ಹಿಜಾಬ್ ಹಾಕೋದು ಬ್ರದರ್. ಹೋಪ್ ನಿಮ್ ಕ್ವೆಶನ್ ನಾನು ಆನ್ಸರ್ ಮಾಡಿದೆ. ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ಸ್ ನಲ್ಲಿ ಹೇಳಿ. ನಿಮ್ಗೆ ಬೇರೆ ಏನಾದ್ರು ಕ್ವೆಶನ್ಸ್ ಇದ್ರೆ ಕಮೆಂಟ್ಸ್ ನಲ್ಲಿ ಕೇಳಿ, ಇನ್ಶಾಲ್ಲ ಆನ್ಸರ್ ಮಾಡಕ್ ಟ್ರೈ ಮಾಡ್ತೀನಿ ಮುಂದಿನ ವಿಡಿಯೋ ಅಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.